ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ಸರ್ 10 ವರ್ಷಗಳ ವಾತಾವರಣ ನೋಡ್ತಿದ್ರೆ ಈ ವರ್ಷ ಮುಂಗಾರು ಅತ್ಯಂತ ಉತ್ತಮವಾಗಿ ಮಳೆ ಬಂದಿರೋದಕ್ಕಾಗಿ ಜಲಾಶಯಕ್ಕೆ ಮುಂಗಾರು ಬಹಳ ಚೆನ್ನಾಗಿ ನೀರು ಬಂದಿದೆ. ಈಗಾಗಲೇ ಜಲಾಶಯದಲ್ಲಿ 46 TMC ನೀರು ಶೇಖರಣೆ ಆಗಿದೆ. 25,000 ಕ್ಯೂಸೆಕ್ಸ್ ಕೂಡ ನೀರು ಬರ್ತಾ ಇದಾವೆ. ಮೊನ್ನೆ 19ನೇ ತಾರೀಕಿನ ದಿನ ಮುಂಗಾರು ಚೆನ್ನಾಗಿ ಬರ್ತಾ ಐತೆ, ನೀವು ಯಾಕೆ ICC ಮೀಟಿಂಗ್ ಲೇಟ್ ಮಾಡ್ತಿದ್ದೀರಿ ಅಂತಕ್ಕಂಥ ಒಂದು ಪ್ರತಿಭಟನೆ ರೈತರಿಂದ ಮಾಡಿದ ಮೇಲೆ 20ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಅಲ್ಲಿಂದ ಸ್ಟೇಟ್ಮೆಂಟ್ ಬಂದಿದೆ. 27ನೇ ತಾರೀಕಿನ ದಿನ ನೀರಾವರಿ ಸಲಹಾ ಸಮಿತಿ ಸಭೆ ಕರಿತೀವಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಬಂದಿರತಕ್ಕಂಥದ್ದು ಸಂತೋಷದಾಯಕ. ಆದರೆ ಎಲ್ಲ ಶಾಸಕರು, ಸಂಸದರು, ಮಂತ್ರಿಗಳು ಒಂದು ಏನೋ ನಿರ್ಣಯ ತಗೋಬೇಕು. ಅಧಿಕಾರಿಗಳು ಏನು ಹೇಳ್ತಿದ್ದಾರೆ, ನಾವು ಒಂದೇ ಬೆಳೆ ನೀರು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ತಪ್ಪು ಮಾಹಿತಿ ಆಗ್ತದೆ. ಅದು ಯಾವತ್ತೇ ನೀರೇನೈತೆ ಈ ಬೆಳೆ ನೀರು ಇರತಕ್ಕಂಥದ್ದು ಇವಾಗ ಮೀಟಿಂಗ್ ಮಾಡ್ತೀವಿ, ಬೇಸಿಗೆ ಬೆಳೆ ನವೆಂಬರ್ನ ಮೀಟಿಂಗ್ ಮಾಡ್ತೀವಿ. ಅಂದರೆ 2 ಬೆಳೆಗೆ ನೀರು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡೇ ತಿರ್ಬೇಕು. ರೈತರನ್ನ ಗೊಂದಲಗೀಡು ಮಾಡಿ ಸುಮ್ಮನೆ ಗೇಟ್ಗಳು ಅಂತಾರೆ. ಗೇಟ್ಗಳಿಗೆ ಏನಾಗಿಲ್ಲ, ಬಂದೋಬಸ್ತ್ ಅದಾವ. ಈಗಾಗಲೇ 2.5 ತಿಂಗಳಿಂದ ಎಲ್ಲೆಲ್ಲಿ ಏನೇನು ಗೇಟ್ಗಳು ಸುಮಾರು ಅದಾವ ಅಲ್ಲೆಲ್ಲ ಕಂಪ್ಲೀಟ್ ವೆಲ್ಡಿಂಗ್ ಮಾಡಿದ್ದಾರೆ. ಆಮೇಲೆ 19ನೇ ಗೇಟ್ ಕೂಡ ಬಂದೋಬಸ್ತ್ ಐತೆ, ಸ್ಟಾಪ್ ಲಾಗ್ ಮಾಡಿದ್ದಾರೆ. ಹಂಗಾಗಿ ನಮ್ಮ ಗೇಟ್ಗಳಿಗೆ ಏನಾಗ್ತಕ್ಕಂಥ ತೊಂದರೆ ಕೂಡ ಇಲ್ಲ. ಇದನ್ನ ಗೇಟ್ಗಳನ್ನ ಅಟ್ಟಿಟ್ಕೊಂಡು ಉದಾಹರಣೆ ಕೋಟ್ಯಾನ್ ಗಟ್ಟಲೆ ಕಾಮಗಾರಿಗಳಿದಾವೆ. ಆದರೆ ಈ ಕಾಮಗಾರಿಗಳನ್ನ ಮುಂದಾಗಿ ಯಾಕೆ ಮಾಡೋಕ್ಕಿಲ್ಲ ನೀವು? ಈಗ ಕಾಮಗಾರಿಗಳು ಮಾಡೋಕ್ಕೆ ಅಂತ ಕುಂತ್ಕೊಂಡು ಈಗ ನಾಳೆ ನೀರು ಬರ್ತದೆ ಅಂತ ಒತ್ತಡ ಹಾಕಿದ ಮೇಲೆ ಆ ಕಾಮಗಾರಿಗಳನ್ನ ನೀರನ್ನ ಮುಚ್ಚಿಡ್ತಾರೆ, ಕೋಟಿಗಟ್ಟಲೆ ಹಣ ತಿಂದುಬಿಡ್ತಾರೆ. ಅಂದ್ರೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಅನುಕೂಲ ಆಗೋದಕ್ಕಾಗಿ ರೈತರು ನಾವು ಅನ್ಯಾಯ ಆಗ್ತದೆ. ಅಂದ್ರೆ ನಮ್ಮನ್ನು ಒಂದು ಬೆಳೆಗೆ ಮಾಡಿಡ್ತಾರೆ. ಅಂದ್ರೆ ಈ ರೀತಿಯಾಗಿ ಅನ್ಯಾಯ ಆಗೋದ್ರ ಬದಲು ಈಗ ನೀವು ತಕ್ಷಣ ನೀರು ಬಿಡ್ರಿ. ಇವತ್ತು ನೀವು ICC ಸಭೆ ಮಾತ್ರ ಅಲ್ಲ, ICC ಸಭೆ ಆದ ತಕ್ಷಣ ನೀವು ಕಾಲುಗಳಿಗೆ ನೀರು ಬಿಟ್ಬಿಡ್ಬೇಕು. HLSರಿಗೆ ಇವತ್ತು ಜನವರಿ ಎಂಡಿಂಗ್ವರೆಗೆ ಕೂಡ ಮೆಣಸಿನಕಾಯಿ ನೀರು ಬೇಕಾಗ್ತದೆ. ಡಿಸೆಂಬರ್ ಆದ ತಕ್ಷಣ ಯಾವಾಗ HLSರಿಗೆಲ್ಲ ತೊಂದರೆ ಕೊಡಕ್ಕೆ ಬಿಡ್ತಾರೆ. ಆದರೆ ಅಲ್ಲಿ ಪರಿಸ್ಥಿತಿ ಏನಾಗಿರುತ್ತೆ, ಜನವರಿ ಎಂಡಿಂಗ್ವರೆಗೆ ಫೆಬ್ರವರಿ 1 ವಾರದ ತನಕ ಕೂಡ HLS ಕಾಲುಗಳಿಗೆ ನೀರು ಬೇಕಾಗುತ್ತೆ. ಮತ್ತೊಮ್ಮೆ ನಾವು ನಿಮ್ಮ ಹತ್ರ ಬರ್ಬೇಕಾಗುತ್ತೆ. ಅದ ನಿರ್ಣಯ ಬೇಡ. ಜನವರಿ ಎಂಡಿಂಗ್ವರೆಗೆ ಕೂಡ HLSಗೆ ನೀರು, ಇವತ್ತು ನವೆಂಬರ್ವರೆಗೆ LLCಗೆ ನೀರು, ಡಿಸೆಂಬರ್ 1 ತಿಂಗಳು ಕಟ್ ಮಾಡ್ಕೊಳ್ರಿ. ಜನವರಿಯಿಂದ ಮಾರ್ಚ್ವರೆಗೆ ಮತ್ತೆ 2ನೇ ಬೆಳೆಗೆ ನೀರು LLC ಮತ್ತು LBMC ಕಾರ್ಯಗಳಿಗೆ ಈ ರೀತಿಯಾಗಿ ನೀರಿನ ವಿತರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡದೇ ಹೋದ್ರೆ ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಗಳ ರೈತರು ಉಗ್ರ ಪ್ರತಿಭಟನೆ ನಾವೆಲ್ಲರೂ ಕೂಡ ಸಿದ್ಧರಾಗ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.